ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಹೇಳಕ್ಕೆ ಹೋಗ್ತಿರೋ ವಿಷಯ ಏನಂತಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಎಲ್ರಿಗೂ ಒಂದು ಸುವರ್ಣ ಅವಕಾಶ ಇರೋದು ಯಾವ್ದಂತಂದ್ರೆ, ಈ ಖಾತಾ 2.0 ಅಂತ ಹೇಳಿ ಯೋಜನೆಯನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಜಾರಿಗೆ ತಂದಿದೆ. ಇದರಿಂದ ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಒಳಪಡುವಂತ ಎಲ್ಲಾ ಆಸ್ತಿಗಳು ಏನಿದಾವಲ್ಲ ಎಲ್ಲದಕ್ಕೂನು ಇದ್ರ ಪ್ರಯೋಜನ ಪಡೆಯುತ್ತೆ. ಮುಂಚೆ ಏನು ಕೇವಲ ಕೆಲವೊಂದಿಷ್ಟು ಪ್ರದೇಶಗಳು ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಿದ್ವಲ್ಲ, ಅವಕ್ ಮಾತ್ರನೇ ಈ ಖಾತಾ ಪಡೆಯುತ್ತಿದ್ರು ಮತ್ತೆ ಈ ಖಾತಾ ಅವಶ್ಯಕತೆ ಬೀಳ್ತಿತ್ತು. ಬಟ್ ಇವಾಗ ಏನ್ ಮಾಡಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಯಾವುದು ಕೃಷಿಯೇತರ ಜಮೀನ್ ಇರುತ್ತಲ್ಲ, ಅಂದ್ರೆ ಇವಾಗ ಕೃಷಿ ಮಾಡೋದನ್ನ ಬಿಟ್ಟು ಇದರಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಗ್ರಾಮೀಣ ಭಾಗದ ಜನರ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳು ಈಗ ಡಿಜಿಟಲ್ ರೂಪದಲ್ಲಿ ಲಭ್ಯ. ಅಂದ್ರೆ ಮುಂಚೆ ಇವಾಗ ಏನು ಪಂಚಾಯತಿಯಲ್ಲಿ ಕೈಬರ್ ಉತ್ತಾರ ಏನ್ ಸಿಗ್ತಿದ್ದಲ್ಲ, ಅವುಗಳಿಗೆ ಇವಾಗ ಅದನ್ನೇ ಡಿಜಿಟಲ್ ರೂಪದಲ್ಲಿ ಸಿಗ್ತಾ ಇದಾವೆ. ಮೊದ್ಲೇನಿರ್ತಿದ್ವು, ಎಲ್ಲರಿಗೂ ಏನ್ ಕೇಳಿದ್ರು ಪಂಚಾಯತಿ ವತಿಯಿಂದ ಬರೀ ಕೈಬರ ಉತ್ತಾರನ ಕೊಡ್ತಿದ್ರು. ನಮ್ಮ ಆಸ್ತಿಗೆ ಏನಾದ್ರು ನಮ್ಗೆ ದಾಖಲಾತಿ ಬೇಕು ಅಂತ ಕೇಳಿದ್ರೆ ಕೇವಲ ಏನೋ ಕೈಬರ ಉತ್ತಾರ ನೀಡ್ತಿದ್ರು. ಇವಾಗ ಏನಾಗ್ತಿದೆ ಅಂತಂದ್ರೆ, ಇದರಿಂದ ಈ ಖಾತಾ 2.0 ಅಥವಾ ಅನ್ನೋ ಯೋಜನೆಯಿಂದ ಎಲ್ಲಾನು ಏನು ಕೈಬರ ಉತ್ತಾರದಲ್ಲಿ ರೂಪದಲ್ಲಿ ಸಿಗುತ್ತಿದ್ದಲ್ಲ, ಅದನ್ನೆಲ್ಲಾನು ಡಿಜಿಟಲ್ ರೂಪದಲ್ಲಿ ಮಾಡಿ, ಇದ್ರಿಂದ ಏನ್ ಉಪಯೋಗ ಅಂತಂದ್ರೆ, ಇವಾಗ ಯಾವ್ದಾವ್ದು ನಮ್ದು ಕೈಬರ ಉತ್ತಾರದ ಇರುತ್ತೆ ಅದೆಲ್ಲ ಕಂಪ್ಯೂಟರ್ ಉತ್ತಾರ ಆಗಿ ಕನ್ವರ್ಟ್ ಆಗುತ್ತೆ. ಈ ಖಾತಾ 2.0 ಮೇನ್ ಅಂತಂದ್ರೆ, ಇದರಿಂದ 11A ಮತ್ತು 11B ಅಂತ ಹೇಳಿ ಎರಡು ಉತ್ತಾರ ಕೊಡ್ತಾರೆ. 11A ಅಂತಂದ್ರೆ ಇದರಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಏನು ಒಳಪಡುತ್ತದಲ್ಲ ಎಲ್ಲ ಆಸ್ತಿಗಳಿಗೆ 11A ಫಾರ್ಮ್ ಕೊಡ್ತಾರೆ. ಮತ್ತೆ 11B ಅಂತಂದ್ರೆ ಕೇವಲ 11B ಫಾರ್ಮ್ ಅಂತಂದ್ರೆ ಕೈಬರ ಉತ್ತಾರ ರೂಪದಲ್ಲೇ ಇರುತ್ತೆ. ಇದಕ್ಕೆ ಏನು ಗ್ರಾಮ ಠಾಣಾ ವ್ಯಾಪ್ತಿಗೆ ಬಿಟ್ಟು ಹೊರಗಡೆ ಆಸ್ತಿಗಳು ಇರ್ತಾವಲ್ಲ, ಇದಕ್ಕೆ 11B ಉತ್ತಾರನ ಕೈಬರ ಉತ್ತಾರನ ಪಂಚಾಯತಿಯಿಂದ ನೀಡ್ತಾರ. ಇದರಿಂದ ಇನ್ನೊಂದ್ ಏನಂತಂದ್ರೆ, ಇವಾಗ ಕೃಷಿಯೇತರ ಜಮೀನಿದ್ದು ಅದು ಎನೆ ಆಗಿತ್ತಂತಂದ್ರೆ, ವಾಣಿಜ್ಯ ಚಟುವಟಿಕೆಗಳಿಗೆ ನೀವು ಉಪಯೋಗ ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ಅವುಗಳನ್ನು ಸಹ ಪಂಚಾಯತಿಯಿಂದಾನೇ ಡೈರೆಕ್ಟ್ ಆಗಿ ನಿಮ್ಗೆ ಈ ಖಾತಾ 2.0 ವೆಬ್ಸೈಟ್ ಇಂದ ಡೈರೆಕ್ಟ್ ಆಗಿ ನಿಮ್ಗೆ ಕಂಪ್ಯೂಟರ್ ಉತ್ತಾರ ಮಾಡ್ಕೊಡ್ತಾರೆ. ಇದರಿಂದ ಇನ್ನೂ ಲಾಭಗಳು ಏನಿದಾವ ಅಂತಂದ್ರೆ, ಗ್ರಾಮ ಪಂಚಾಯತಿಯಲ್ಲಿ ಏನೇನು ಆಸ್ತಿಗಳು ಬರ್ತಾವಲ್ಲ, ಅಂದ್ರೆ ಕೃಷಿಯೇತರ ಜಮೀನುಗಳನ್ನು ಎಲ್ಲಾನು ಏನ್ ಮಾಡ್ತಾರಂತಂದ್ರೆ, ಆಲ್ ಓವರ್ ಕರ್ನಾಟಕನು ಒಂದೇ ತೆರಿಗೆಗೆ ಒಳಪಡುವ ರೀತಿಲಿ ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದಾರೆ. ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೆರಿಗೆ ಒಳಪಡದ ಎಲ್ಲಾ ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ. ಇವಾಗ ಏನ್ ಮಾಡ್ತಿದ್ರು ಅಂತಂದ್ರೆ, ಕೆಲವೊಂದು ಗ್ರಾಮಗಳಲ್ಲಿ ತೆರಿಗೆ ಬೇರೆ ಬೇರೆ ತೆರನಾಗಿರ್ತಿತ್ತು, ಅವನ್ನೆಲ್ಲ ಒಂದೇ ತರ ತೆರಿಗೆ ಸ್ಲ್ಯಾಬ್ ಮಾಡಿ ಒಂದೇ ತರ ತೆರಿಗೆನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಮೇಲೆ ಎಲ್ಲಾನು ಒಂದೇ ಅಂದ್ರೆ ಇವಾಗ ಮುಂಚೆ ಏನೇ ಇರ್ತಿತ್ತಲ್ಲ, ಬೇರೆ ಬೇರೆ ತೆರಿಗೆನ ಒಂದೇ ತೆರಿಗೆ ರೂಪದಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಾ ತೆರಿಗೆಯನ್ನ ಪಾವತಿಸುವಂಗೆ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಆಸ್ತಿ ಸಂಬಂಧಿತ ಸೇವೆಗಳನ್ನು ಪಾರದರ್ಶಕ ಮತ್ತು ತ್ವರಿತವಾಗಿ ಒದಗಿಸುವ ಗುರಿ. ಇವಾಗ ಏನಾದ್ರೂ ಆಸ್ತಿ ಸಂಬಂಧಿಸಿದ ಸೇವೆಗಳು ಇತ್ತಂದ್ರೆ, ನೀವು ಮುಂಚೆ ಅದು ಏನೇ ಆಗಿತ್ತಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಪಂಚಾಯತ್ ರಾಜ್ ಇಲಾಖೆಯಿಂದ ಪಂಚಾಯತಿ ವತಿಯಿಂದ ನಿಮ್ಗೆ ಕಂಪ್ಯೂಟರ್ ಉತ್ತಾರ ಮಾಡಿಕೊಡ್ತಾರೆ. ಆಮೇಲೆ ಇದಕ್ಕೆ ಇನ್ನೊಂದ್ ಏನಂತಂದ್ರೆ, ಈ ಸ್ವತ್ತು ಸಹಾಯವಾಣಿ ಇದು ಇಂಪಾರ್ಟೆಂಟ್. ಯಾಕಂತಂದ್ರೆ ಇವಾಗ ನಮ್ಗೆ ಅದ್ರಲ್ಲಿ ಏನಾದ್ರೂ ಎನ್ಕ್ವೈರೀಸ್ ಇದ್ರೆ ಅಥವಾ ಡೌಟ್ಸ್ ಇದ್ರೆ, ನಮ್ಗೆ ಯಾವ ತರ ಏನಾದ್ರೂ ಈ ಅಪ್ಲೈ ಮಾಡಕ್ ಆಗ್ಬೋದು, ಅಥವಾ ಯಾವ ತರ ಅಪ್ಲೈ ಮಾಡಕ್ ಗೊತ್ತಿರ್ಲಿಲ್ಲ ಅಂತಂದ್ರೆ, ಅಥವಾ ಯಾವ ತರ ಆಸ್ತಿನ ನಾವು ಮಾಡ್ಸಕ್ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯವರು ಒಂದು ಸಹಾಯವಾಣಿ ಸಂಖ್ಯೆಯನ್ನ ಇಲ್ಲಿ ಏನ್ ನೀಡಿದೆಲ್ಲ, ಇದಕ್ಕೆ ಡಯಲ್ ಮಾಡಿದ್ರೆ ಇದು ಸೋಮವಾರದಿಂದ ಶುಕ್ರವಾರ ಅಥವಾ ಶನಿವಾರದವರೆಗೂ ಏನು ಈ ವರ್ಕಿಂಗ್ ಅವರ್ ಅಲ್ಲಿ ಇರುತ್ತಲ್ಲ, ಇದು
ಈ ಸಹಾಯವಾಣಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರಿಂದ ಏನಂತ ಹೇಳ್ಬೋದು ಅಂತಂದ್ರೆ ಕರ್ನಾಟಕ ಸರ್ಕಾರ ಗ್ರಾಮೀಣ ಆರ್ಥಿಕತೆಯ ಸಬಲೀಕರಣದತ್ತ ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟೈತೆ ಅಂತ ಹೇಳ್ಬೋದು. ಇನ್ನೊಂದ್ ಏನಂತಂದ್ರ ರಾಜ್ಯದಲ್ಲಿ ತಿಂಗಳಾದರೂ ಸಿದ್ಧವಾಗದ 2.0 ಸಾಫ್ಟ್ವೇರ್. ಇದು ಏನಾಯ್ತಂತಂದ್ರೆ ಇವಾಗ ಎಲ್ಲಾ ಗ್ರಾಮೀಣ ಪ್ರದೇಶದವರು ಯಾವ್ದಾದ್ರು ಒಂದು ತಮ್ಮ ಉತ್ತಾರನ ಕಂಪ್ಯೂಟರ್ ಉತ್ತಾರ ರೀತಿ, ಅಂದ್ರೆ ಇವಾಗ ಆಸ್ತಿಗಳಿಗೆ ಕಂಪ್ಯೂಟರ್ ಉತ್ತಾರ ಬಂತಂದ್ರೆ ಅವ್ರಿಗೆ ಎಲ್ಲದಕ್ಕೂನು ಆಸ್ತಿನ ಇನ್ನೊಬ್ಬರಿಗೆ ಬಿಟ್ಕೊಡೋದಾಗ್ಲಿ ಅಥವಾ ಅದರಿಂದ ಕಂಪ್ಯೂಟರ್ ಉತ್ತಾರ ಜನರೇಟ್ ಆದ್ರೆ ಆಸ್ತಿ ಮೇಲೆ ಲೋನ್ ತಗೊಳಕ್ಕೆ ಅನುಕೂಲ ಆಗುತ್ತೆ. ಇದನ್ನೆಲ್ಲಾನು ಮಾಡ್ಬೇಕಂತಂದ್ರೆ ಆ ವೆಬ್ಸೈಟ್ ಇನ್ನೂ ಸ್ಥಿರವಾಗಿ ವರ್ಕ್ ಆಗ್ತಿಲ್ಲ. ಅದಕ್ಕೆ ತಿಂಗಳಾದ್ರೂ ಏನ್ ಮಾಡ್ತಿದಾರೆ ಅಂತಂದ್ರೆ 2.0 ಸಾಫ್ಟ್ವೇರ್ ಸಿದ್ಧವಾಗದ ಕಾರಣ ಜನರು ಆ ಕಡೆ ಈ ಕಡೆ ಪರದಾಡ್ತಿದ್ದಾರೆ. ಇದ್ರದ್ದು ಏನ್ ಲಾಭ? ಸಹಾಯವಾಣಿ ಕೊಟ್ಟಿದ್ದಾರೆ. ಆಮೇಲೆ ಗ್ರಾಮೀಣ ಭಾಗದ ಕೃಷಿಯೇತರ ಎಲ್ಲಾ ಆಸ್ತಿಗಳಿಗೆ ಏನ್ ಮಾಡ್ತಾರ ಅಂತಂದ್ರೆ ಡಿಜಿಟಲ್ ಇ ಖಾತಾ ಪ್ರಮಾಣ ಪತ್ರ ಕೊಡ್ತಾರ. ಇದ್ರದ್ದು ಮೇನ್ ಇಂಟೆನ್ಷನ್ ಅಂತಂದ್ರೆ ಯಾವ್ದು ಕೃಷಿಯೇತರ ಭೂಮಿ ಏನ್ ಇರ್ತಾವಲ್ಲ ಎಲ್ಲಾನು ಏನ್ ಮಾಡ್ತಾರ ಅಂತಂದ್ರೆ ಪಂಚಾಯತಿ ಒಳಗ್ ಒಳಪಡಿಸಿ ಎಲ್ಲಾ ಗ್ರಾಮದ ಜನರಿಗೆ ಒಂದೇ ರೀತಿಯ ತೆರಿಗೆಯನ್ನು ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂಗ ಮತ್ತ ಎಲ್ಲಾರ್ಗುನು ತಮ್ಮ ಆಸ್ತಿದ ಡಾಕ್ಯುಮೆಂಟ್ ಮಾಡಿ ಯಾವ್ದ್ರಲ್ಲಿನೂ ಭ್ರಷ್ಟಾಚಾರ ನಡೆಯದಾಗೆ ಪಾರದರ್ಶಕತೆಯಿಂದ ಡೈರೆಕ್ಟ್ ಆಗಿ PDOಗೂ ಇದ್ರದ್ದು ಇದು ಕೊಟ್ಟಿರ್ತಾರೆ. PDOಗೂ ಇದ್ರದ್ದು ಪರ್ಮಿಷನ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಕೊಟ್ಟಿದಾರಲ್ಲ ಇದು ಲಾಗಿನ್, ಇದು ವೆಬ್ಸೈಟ್ ಹಾಕಿದ್ರೆ ನೀವು ಡೈರೆಕ್ಟ್ ಆಗಿ ಇದ್ರ ಮುಖಾಂತರನೇ ಈ ಖಾತಾನ ಪಡೆಯಬಹುದಾಗಿದೆ. ಇದರಿಂದ ಎಲ್ಲಾ ಗ್ರಾಮ ಪಂಚಾಯತಿ ಏಕರೂಪದ ಮಾದರಿ ತೆರಿಗೆ ಮತ್ತು ಶುಲ್ಕಗಳನ್ನ ನಿಗದಿ ಮಾಡ್ಕೊಳ್ಳಿ ಅನುಕೂಲ ಆಗೈತಿ. ಇಲ್ಲಿ ಏನಿದೆ ಅಂತ ನೋಡ್ರಿ, ಗ್ರಾಮೀಣ ಜನರ ಆಸ್ತಿಗಳಿಗೆ ಈ ಖಾತಾ ಮಾಡಿದ್ರ ಅಂತಂದ್ರೆ ಇವಾಗ ಕೈ ಬರೋ ಉತ್ತಾರ ಏನ್ ಆಗಿರುತ್ತೆ ಅಂತಂದ್ರೆ ಹಲವಾರು ವರ್ಷಗಳಿಂದ ಅದು ಕಾಪಾಡ್ಕೊಂತ ಬರಕ್ಕೆ ಕಷ್ಟ ಆಗತ್ತ, ನಶಿಸಿ ಹೋಗ್ಬಿಡ್ತೈತಿ. ಆದ್ರಿಂದ ಏನಾಯ್ತಲ್ಲ ಈ ತರ ಈ ಡಿಜಿಟಲೈಸ್ ಫಾರ್ಮ್ ಒಳಗ್ ಮಾಡೋದ್ರಿಂದ ಏನಾಗತ್ತಂತಂದ್ರ ಅದನ್ನ ನಾವು ಡ್ರೈವ್ ಒಳಗ ಹಾಕೋದ್ರಿಂದ ನಮ್ಗೆ ಯಾವ್ ಬೇಕಾದ್ರೂ ಆ ಖಾತೆಯನ್ನ ಮಾಡಾಕ ಅಥವಾ ನಮ್ಗೆ ಇವಾಗ ಯಾವ್ದಾದ್ರು ಪರ್ಪಸ್ ಆಸ್ತಿಗಳನ್ನ ಅದನ್ನ ಶೋಧನೆ ಮಾಡಕ್ ಬೇಕಾತಂತಂದ್ರ ನೋಡಕ್ ಬೇಕಾತಂದ್ರ ನಮ್ಗ ಅವೈಲೇಬಲ್ ಇರ್ತಾವ. ಮತ್ತ ನಮ್ ದಾಖಲೆಗಳ ನಕಲ್ ಕಾಪಿ ತಕೋಬೇಕಂದ್ರು ಅದು ಡಿಜಿಟಲ್ ಫಾರ್ಮ್ ಒಳಗ ಅವೈಲೇಬಲ್ ಇರ್ತೈತಿ. ಮತ್ತ ಹೊಸ ಈ ಖಾತಾನ ರಚನೆ ಮಾಡಕ್ಕಾಗ್ಲಿ ವೀಕ್ಷಿಸಕ್ಕಾಗ್ಲಿ ಇದರಿಂದ ಅನುಕೂಲ ಜಾಸ್ತಿ ಐತಿ. ಇವಾಗ ಸಹಾಯವಾಣಿ ಏನ್ ಕೊಟ್ಟಾರಲ್ಲ ಇದು ಎಲ್ಲಾರ್ಗು ಏನೈತಿ, ಎಲ್ಲಾರ್ಗೂ ಅನುಕೂಲ ಐತಿ. ಆದಷ್ಟು ಇದ್ರದ್ದು ಏನೈತಲ್ಲ ಇದ್ರದ್ದು ಡೈರೆಕ್ಟ್ ಆಗಿ ಮುಂಚೆ ಏನ್ ಮಾಡ್ತಿದ್ರು ಅಂತಂದ್ರೆ ಸರ್ವೆ ಇಲಾಖೆಗೆ ಅನುಮೋದನೆ ಅಂದ್ರೆ ಅರ್ಜಿ ರೂಪದಲ್ಲಿ ಇವನೇನು ಕಳಿಸ್ತಿದ್ರು. ನಂತರ ಸರ್ವೇಯರ್ ಬಂದು ಇದನ್ನ ಗ್ರಾಮ ಠಾಣಾ ವ್ಯಾಪ್ತಿ ಒಳಗಡೆ ಬರುತ್ತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಬರ್ತಿತ್ತಂದ್ರೆ 11A ಫಾರ್ಮ್ ಅಲ್ಲಿ ಸ್ಕೆಚ್ ಮಾಡ್ತಿದ್ರು. ಆಮೇಲೆ ಹೊರಗಡೆ ಗ್ರಾಮ ಠಾಣಾ ವ್ಯಾಪ್ತಿ ಹೊರಗಡೆ ಬಂದಿತ್ತಂದ್ರೆ 11B ಸ್ಕೆಚ್ ಅನ್ನ ರೆಡಿ ಮಾಡಿ ನಿಮ್ಗೆ ಕೊಡ್ತಿದ್ರು. ಇವಾಗ ಅದನ್ನೆಲ್ಲಾನು ಜನ ನಿಮ್ದು ಬೇರೆ ಬೇರೆ ಇಲಾಖೆಗೆ ಅಲೆದಾಡೋದು ತಪ್ಪಿಸ್ಬೇಕಂತ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈ ಖಾತಾ 2.0 ಅನ್ನ ಡೈರೆಕ್ಟ್ ಸಿಟಿಜನ್ ಅಪ್ಲೈ ಮಾಡ್ಕೊಂಡು ಅದನ್ನ PDO ಡೈರೆಕ್ಟ್ ಆಗಿ PDO ಅಥವಾ ಇಲ್ಲ ಅಂತಂದ್ರೆ ಇದು ಡಿಸ್ಟ್ರಿಕ್ಟ್ ಆಫೀಸ್ ಮೇನ್ ಏನ್ ಇರ್ತಾರಲ್ಲ ಇದು ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟವರು ಅವರಿಂದನೇ ಡೈರೆಕ್ಟ್ ಅನುಮೋದನೆಗೊಂಡು ನಿಮ್ಮ ಆಸ್ತಿಗಳಿಗೆ ಏನು ಡಿಜಿಟಲ್ ಫಾರ್ಮ್ ದಲ್ಲಿ ಹಕ್ಕು ರವಾನೆ ಆಗುತ್ತದೆ. ಇದರಿಂದ ಎಲ್ಲ ಈ ತರದ ಉಪಯೋಗ ಆಗಿರೋದ್ರಿಂದ ಜನರು ಬೇರೆ ಬೇರೆ ಇಲಾಖೆಗೆ ಅಲೆದಾಡೋದು ತಪ್ಪುತ್ತೆ. ಆದಷ್ಟು ಕರಪ್ಷನ್ ಏನಿರುತ್ತಲ್ಲ ಕರಪ್ಷನ್ ರೇಟು ಕಡಿಮೆ ಆಗುತ್ತೆ. ಇಷ್ಟ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ತರ